ಅಡ್ಗೆ ಮಾಡೋಣಂತಂದ್ರೆ ಮನೇಲಿ ಒಂದು ಸಾಮಾನು ಇಲ್ಲ. ಅಲ್ಲ, ಎಂತ ಹಾಕೊಂಡು ಅಡ್ಗೆ ಮಾಡೋದಾತು? ಮುಂಚೆ ನಮ್ಮನೆ ಗುಂಸು ತಿಂಗಳ ಸಾಮಾನು ತಗೋಬರ್ತಾ ಇದ್ರು. ಅದ್ಯಂತ ಅಂತಾರಲ್ಲ, ಬತ್ತ ಬತ್ತ ರಾಯರ್ ಮನೆ ಕುದ್ರೆ ಕತ್ತೆ ಆತಂತೆ. ಹಂಗಾಗಿ ಅದೇ ನಮ್ಮನೆ ಪರಿಸ್ಥಿತಿ. ಒಂದು ಸಾಮಾನು ಅಂತ ತರಲ್ಲಪ್ಪ. ನಾನೇ ತರಿಸೋದಾತೇನ? ನಿನ್ನೆ ಮಾತ್ರ ಬಂದಿತ್ತು ಗೃಹಲಕ್ಷ್ಮಿ ದುಡ್ಡು. ಅದನ್ನೇ ತಗೊಬಂದು ಇಟ್ಕೊಂಡಿದ್ದಾಗಿತ್ತು. ಅದ್ರಾಗೆ ತರಿಸೋದಾತಿಲ್ಲ. ಮತ್ತೆಂತ ಮಾಡೋದು? ಅಕ್ಕಿನೂ ಇಲ್ಲ, ಖಾಲಿ ಆಗಿದೆ ಅಕ್ಕಿ. ಹಂಗೆ ಟಮಾಟೆನೂ ಇಲ್ಲ, ಟಮಾಟೆ ತರಿಸ್ಬೇಕು. ಹಂಗೆ ಒಂದ್ ಸ್ವಲ್ಪ ತೊಗರಿ ಬೆಳಿಬೇಕು, ಸಾರು ಮಾಡ್ಬೇಕಲ್ಲ ಅಕ್ಕಿನೇ. ಹಂಗೆ ಮತ್ತೆಂತ ಬೇಕು? ಸಕ್ಕರೆನೂ ಖಾಲಿ ಆಗಿದೆ, ಕಾಫಿ ಪೌಡರ್ ಖಾಲಿ ಆಗಿದೆ. ಅದನ್ನೆಲ್ಲ ತರಕ್ಕೆ ಹೇಳ್ಬೇಕು. ತಮ್ಮನಿನೇ ಕಳ್ಸೋದೇನ, ಒಂದ್ ಚೀಟಿ ಮಾಡ್ಕೊಂಡ್ರೆ ತಗೋವಾಗ ಹೇಳ್ಬೇಕು. ಇಲ್ಲ ಅಂತಂದ್ರೆ ಪೂರಾ ಮರ್ತ್ಕೊಬತ್ತಾನೆ. ಒಂದ್ ತಗೋ ಬಂದ್ರೆ ನಾಲ್ಕು ಅಕ್ಕಿ, ತೊಗರಿ ಬೇಳೆ, ಹಂಗೆ ಟಮಾಟೆ ಮತ್ತೆ ಸಕ್ಕರೆ, ಕಾಫಿ ಪುಡಿ ಸಾಕು. ಇಷ್ಟಕ್ಕೆ ಆತದೇನ. ಹೋದರು 2000 ರೂಪಾಯಿ ಹಂಗೆ ಇಟ್ಕೊಂಡು ಎಂತರ ಮಾಡೋಣ ಅಂತ ನೋಡಿದ್ರೆ ಎಂತ ಮಾಡಕ್ಕೂ ಆಗಲ್ಲ. ಇಂತಕ್ಕೆ ಸಮ ಆಗ್ತದೆ. ಈ ತಮಣಿ ಎತ್ಲಕದನ ಏನೇನ, ಇವನು ಹುಡ್ಕದೇ ಒಂದ್ ದೊಡ್ಡ ಬಂಗನಪ್ಪ. ತಮಣಿ, ಏ ಹುಡ್ಗ ತಮಣಿ. ಇವನ್ ಅಂಗಡಿ ಹೋಗಕ್ ಹೇಳಿದ್ರೆ ಇವನ್ ಎಂತಾರು ಕೊಡ್ಬೇಕಾಗ್ತದ. ಮತ್ತೆ ಅಮ್ಮ ಉಪ್ಪು ತಗೋತೀನಿ, ಅಮ್ಮ ಚಾಕ್ಲೇಟ್ ತಗೋತೀನಿ, ಅಮ್ಮ ಇದು ತಗೋತೀನಿ ಅಂತ ಖಾಲಿ ಪುಕ್ಕಟೆ ಮಾತ್ರ ಹೋಗಲ್ಲ. ಒಂದು 5 ರೂಪಾಯಿನಾರು ಬೇಕು ಇವ್ನಿಗೆ ಎಂತಾರು. ಸಾಕು ಹೋಗ್ಲಿ, ಮತ್ತೆಂತ ಮಾಡೋದು? ತರದ್ ಯಾರು ಇಲ್ಲಲ್ಲ. ತಮಣಿ, ತಮಣಿ. ಅಲ್ಲ, ನಮ್ ತಮಣಿ ಕಿವಿ ಮಾತ್ರ ಪೂರಾ ಚೊಕ್ಕ ಮಾಡ್ಬೇಕು. ಒದಿನಿ ಎಂತ ಆಗಿದ್ರೆ ನಾ ಕಿವಿನೊಳಗೆ ಮೊದ್ಲಾದ್ರೂ ತೆಗಿಸ್ಕೊತಿದ, ಈಗ ಎಂತದು ತೆಗಿಸ್ಕೊಳಲ್ಲ. ಅವ್ನ್ ಕಿವಿ ಒಂದು ನೋಡ್ಬೇಕು. ಕೇಳ ಕರ್ತಿದ್ದೆ ಸಮ ಕೇಳಲ್ಲ. ರಜೆ ಬಿಟ್ಟಲಿಂದ ಇವನ್ನ ಕೆಲ್ಸ ಹೋಗ್ಯದೆ. ಎತ್ಲ ಹೋಗ್ಯಾನ ಏನೇನ, ಇವನ್ ಹುಡ್ಕೊಂತ ಹೋಗ್ಬೇಕೀಗ ನಾನು. ಅಲ್ಲ, ಒಳಗಡೆ ಎಂತ ಶಬ್ದ ಆತು? ಅಲ್ಲ, ಹಾಲಿನ ಪಾತ್ರೆ ಅಲ್ಲೇ ಇಟ್ಟು ಬಂದಿದ್ದೆ ನಾನು. ಎಂತ ಬಿಕ್ಕೇನಾದ್ರೂ ಹೊಡ್ಸ್ತಾ? ಅಯ್ಯೋ ದೇವ್ರಿ, ಹೊಡ್ಸ್ಕೊಂಡ್ ಪೂರಾ ಹಾಲು ಚೊಕ್ಕ ಮಾಡ್ಕೊಂಡು ಹೋದ ಎಂತದೇನ. ಅಯ್ಯೋ ದೇವ್ರಿ, ಪೂರಾ ಹಾಲು ಹೊಡ್ಸ್ಕೊಂಡು ನೋಡ್ತಾ ನಿಂತ್ಕೊಂಡವಿ. ಬಿಕ್ಕಂದು ಇದೊಂದು ಬೇಬಿ ಬಿಕ್ಕಪ್ಪ. ನಮ್ಮ ಮನೆ ಮನೆಕೊಂಡು ಯಾವಾಗ ನೋಡಿದ್ರು ಯಾರ ಮನೆ ಬಿಕ್ಕಂತ ಮಾಡ್ಬೇಕು ಇದಕ್ಕೆ. ನಿನ್ನ ಕನ ಹಾಲು ಕರ್ಕೊಂಡು ಬಂದಿಟ್ಟು ಬೀಬರ್ಸಿ ಬೇಕು. ಅಲ್ಲ, ಇದು ಕರ್ಮ ಮಾಡ್ಕೊಂಡ್ಬಿಡ್ತಲ್ಲ ಅಂತ ಈಗ ಮಾತ್ರ ಕರ್ಕೊಂಡು ಬಂದಿಟ್ಟಿದ್ದಾಗಿತ್ತು. ಒಂದ್ 2 ದಿನ ನಾನು ಸಾಕಾಗಿರೋದಪ್ಪ. ಪೂರಾ ಕೊಡ್ಸ್ಕೊಟ್ಟು ಅದೊಂದು ಬೆರ್ಬಿಸಿ ಬಿಕ್ ಸಾರ್ತಿ ಆಗದಪ್ಪ. ಯಾರ ಮನೆ ಬಿಕ್ಕಂತಾನೆ ಗೊತ್ತಾಗಲ್ಲ. ಅನ್ನ ಹಾಕಿ ಸಾಲಲ್ಲಪ್ಪ ಈ ಬಿಕ್ಕಿಗೆ. ಹಾಲು ಹೊಡ್ಸ್ಕೊಂಡು ಕುಡಿಯೋ ರಾಗ ಬೆರ್ಬಿಸಿ ಎಂತ ಮಾಡ್ಸಾಯೋದೀಗ? ಮತ್ತೆ ಇವ್ರಿಗೆ ಹೇಳ್ರೆ ಕೈಯೇ ಎತ್ಕೊಬತ್ತಾರೆ ಅಷ್ಟೇ. ನಿಂಗೆ ಸಮ ಮಾಡ್ಕೊಂಡು ಇಡಕ್ಕೆ ಎಂತ ಆಗಿತ್ತಂತ ನನ್ ಮೇಲೆ ಬರ್ತಾರೆ. ಅಡ್ಗೆ ಮನೆ ಪೂರಾ ಸಗಣಿ ಬಳ್ದಿಟ್ಟಿದೆ. ಮೊನ್ನೆ ಮಾತ್ರ ಪೂರಾ ಕರ್ಮ ಮಾಡ್ಕೊ ಹೊಟ್ಟು. ಇದನ್ನೆಲ್ಲ ಚೊಕ್ ಮಾಡ್ಬೇಕೀಗ. ಇದೊಂದು ಕೆಲಸ ಬೇರೆ. ಸ್ವಲ್ಪ ಬೆಚ್ಚಗೊಂಡು ಬಿಸಿನೀರು ಮಾಡ್ಕೊಂಡ ಸವಾಟ ಹಾಕ್ಬೇಕು ಮೈ ಮೇಲೆ. ಮತ್ತೆ ಬರಲ್ಲ ಈ ಕಡೆಗೆ. ಸ್ವಲ್ಪ ಬೆಚ್ಚಗಿರ್ಬೇಕು, ಪೂರಾ ಬಿಸಿಲಿರ್ಬಾರ್ದು. ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಬೇಕು. ಹೆದರಿಕೆ ಹಾಕೊಂಡ ಮತ್ತೆ ಈ ಕಡೆ ಬರೋದೇ ಇಲ್ಲ. ಬಿಸಿನೀರು ತೂಕ ಕುಡಿದ್ರೆ ಗಾಯ ಆಗದ್. ಮತ್ತೆ ಆ ಪಾಪ ಯಾರು ಕಟ್ಕೋತಾರೆ? ಸ್ವಲ್ಪ ಬೆಚ್ಚಗಿರೋ ನೀರು ತೂಕ್ಬೇಕು ನೋಡ. ಮತ್ತೆ ಈ ಕಡೆ ತಲೆ ಹಾಕೊಂಡ್ ಮಲಗಲ್ಲ. ಹಂಗೆ ಮಾಡ್ಬೇಕು ನಾನು. ಸಾಯ್ತದೆ ಹಂಗೇನೆ. ಮೊದಲು ತಮಣಿ ಹತ್ರ ಅಂಗಡಿ ಹೋಗ್ಬರಕ್ ಹೇಳ್ಬೇಕು. ಇವಂತೂ ಎಲ್ಲಿ ಹೆಕ್ಕಕ್ ಹೋಗ್ಯಾನ ಏನೇನ. ಚಂದ ಮಾಡ್ಕೊ ತೊಳಿಬೇಕು. ಪಳ 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 ಅನ್ಬೇಕು ನನ್ ಚಪ್ಪಲ್ವ. ಹೊಸ ತರ್ಬೇಕಾದ್ರೆ ಹಂಗಿತ್ತು ನೋಡ, ಹಂಗ ಮಾಡ್ತೀನಿ ಈಗ. ತಮಣಿ, ಏ ಹುಡ್ಗ, ಅಲ್ಲ
ಎತ್ಲೆ ಹೋಗಿ ಹಂಗಾರೆ ಇಲ್ಲೇ ಅದಿನ್ ಕಡೆ. ಅಯ್ಯೋ ದೇವ್ರೆ, ಇರೋದೇ ಒಂದ್ ಸ್ವಲ್ಪ ನೀರು, ಒಂದ್ 2-3 ಬಕೆಟ್ ಏನೋ ಇದ್ವು. ಅದ್ನ ತಗೊಂಡ್ ಚಪ್ಪಲ್ ತೊಳಿತಾ ಇದೀಯಲ್ಲ ತಮ್ಮಣಿ. ಅಲ್ಲ ಹುಡುಗ, ನಿಂಗರೆ ಅಂತ ಹೋಗ್ಯದ? ನೀರಿಲ್ಲ ಅಂತ ಆ ತರ ಬಡ್ಕೊತಾ ಇದೀನಿ. ಬೇಸಿಗೆಗಾಲದ ಮೊದ್ಲೇ ನೀರಿಲ್ಲ, ಬಾವಿ ಪೂರಾ ಬತ್ತಿ ಹೋಗಿದೆ. ಆ ಒಂದು ಬಕೆಟ್ ನೀರ್ ತಂದ್ಕೊಂಡು ಆ ಚಪ್ಪಲ್ ತೊಳಿತಾ ಇದ್ದಾನೆ ಆಗ್ಲಿಂದ. ಅಂಗಳ ಪೂರಾ ಗಬ್ಬಿಡ್ಸಿಟ್ಟಿದೆಯಲ್ಲ ತಮ್ಮಣಿ. ಅಲ್ಲ ಮತ್ತೆ ನಾನು ಅಂಗಳಕ್ಕೆ ಸಗಣಿ ಬಡ್ಕೊಂತ ಕುತ್ಕೋಬೇಕೇನ ತಮ್ಮಣಿ? ನೋಡು, ಅಂಗಳ ಪೂರಾ ನೀರ್ ಮಾಡಿಟ್ಟಿಯ ನೀನು. ಅಲ್ಲ ನಿಮ್ಗೆ ಎಂತ ಹೋಗಿದೆ ಅಂತ. ಅಮ್ಮಗೆ ಎಂತದ ಕೆಲ್ಸ ಇಲ್ಲ, ಆರಾಮ್ ಇರ್ತಾಳೆ ಅಂತ ಮಾಡ್ಕೊಂಡಿರೇನಲ್ಲ. ಅಡ್ಗೆ ರೂಮ್ ಕ್ಲೀನ್ ಮಾಡ್ಬೇಕೀಗ. ಬಿಕ್ಕಲ್ ಹಾಲ್ ಚೆಲ್ಲಿಯೇ ಪೂರಾ ಹಾಲಿನ ಹಳ್ಳ. ಅಲ್ಲ ಕಣೆ ತಮ್ಮಣಿ, ನಿಂಗೆ ಎಂತ ಹೋಗ್ಯದ? ನೀರಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು, ಮತ್ತೆ ನೀರ್ ತಂದ್ಕೊಂಡು ಚಪ್ಪಲ್ ತೊಳೆದು ಕುತ್ಕೊಂಡಿಯಲ್ಲ ಹುಡುಗ. ನೋಡಲ್ಲಿ, ಒಂದು ಬಕೆಟ್ ನೀರ್ ಪೂರಾ ಖಾಲಿ ಆಗ್ಯದೆ. ಸಿ, ನಂಗಂತೂ ಬೇಜಾರ್ ಬಂದು ಹೋಗ್ಯದ ನೋಡಿ ನಿಮ್ ಕಾಲದಾಗೆ. ಈ ಅಮ್ಮನ್ ಎಂತಾರು ಮಾಡ್ಕೊಂಡು ಬೈಕೊಂತಾರೆ ಕೆಲಸ ಮಾಡಿ ಇರ್ತಾಳಲ್ಲ, ಅದೇ ಹೆಚ್ಚಾಗಿರೋದು. ಒಂದು ಮಾಡ್ ಮುಗ್ಸೋದ್ರೊಳಗೆ ಮತ್ತೊಂದು ತಂದಿರ್ತೀರಿ ನೋಡಿ ನೀವು ಅಪ್ಪ ಮಕ್ಕಳು ಸೇರ್ಕೊಂಡು, ನಿಮ್ ಕೆಲ್ಸ ಆಗ್ದೆ ಹೋಗಕ್ಕೆ. ಮತ್ ನೋಡ್ತಾ ಇದ್ದಾನೆ ಮಂಗ್ ಹುಡುಗ. ಹೋಗ ಅಂಗಡಿ ಹೋಗ್ಕೊಂಡ ಒಂದ್ ಸ್ವಲ್ಪ ಸಾಮಾನು ಹೇಳ್ತೀನಿ ತಗೋಬಾರ್ದ. ಸಾಮಾನು ಹೆಸರು ಹೇಳ್ತೀನಿ, ಪೂರಾ ಚೀಟಿ ಮಾಡ್ಕೊ ಹೋಗುವ. ಹಂಗೆ ತಗೊಂಡು ಹೋಗಿ ತೋರ್ಸಲ್ಲಿ. ಮತ್ ನಾಕ್ ತಗೊಂಡು ಒಂದ್ ಮರ್ತ್ ಬರ್ಬೇಡ. ಆತ್ ಮರೀತಿ ಹೋಗದೆ ಆತಲ್ಲ. ನೋಡಲ್ಲಿ, ಅಂಗಳ ನೋಡ್ತಾ ತಲೆ ಕೇಳ್ತದ ನಂಗೆ. ಅಡ್ಗೆ ಮಾಡೋದ ಇದು ಚೆಕ್ ಮಾಡ್ಕೊಂಡು ಕುತ್ಕೊಳ್ಳೋದ. ಬಾ, ಎಂತೆಂತ ಸಾಮಾನ್ ಬೇಕಂತ ಹೇಳ್ತೀನಿ, ಒಂದ್ ಪಟ್ಟಿ ಮೇಲೆ ಹತ್ರ ಬರ್ಕೊ ಹೋಗು. ಆತು. ಅಯ್ಯಪ್ಪ, ಈ ಮನೆಗ್ ಬದುಕದ್ ಭಾರಿ ಕಷ್ಟ ಆಗೋಗಿದೆ ಇತ್ತೀಚೆಗೆ. ಸಾಕಾಗಿ ಹೋಗ್ಯದ ನಂಗೆ.